ಅತಿಯಾದ್ರೆ ಅಮೃತನೂ ವಿಷ ಅಲ್ವಾ? ಇವತ್ತಿನ ಟ್ರೆಂಡು ಡ್ರೈ ಫ್ರೂಟ್ಸ್ ತಿನ್ನೋದು. ಹೌದು. ಬೆಳಗ್ಗೆ ಒಂದು 1/4 kg ಇಲ್ಲ 100 ಗ್ರಾಮು, ಸಾಯಂಕಾಲ ಚೆನ್ನಾಗಿ ತಿಂದು ಅದರಿಂದನೂ ಫ್ಯಾಟಿ ಲಿವರ್ ಬರ್ಬೋದಾ ಸರ್? ಅದರಿಂದ ಬರ್ಬೋದು. ಯಾಕೆಂತಂದ್ರೆ ನೋಡಿ, ಫ್ರೂಟ್ಸ್ ಅಂದಾಗ ಸಹಜವಾಗಿ ತಾಜಾ ಹಣ್ಣುಗಳಲ್ಲಿ 100 ಗ್ರಾಮ್ಗೆ ಒಂದು 50ರಿಂದ 100 ಕ್ಯಾಲರಿ ಅಷ್ಟಿರುತ್ತೆ. ಅಥವಾ ಈ ಕಲ್ಲಂಗಡಿ ಹಣ್ಣು ಮತ್ತೆ ಪಪ್ಪಾಯ ಇದರಲ್ಲಿ 10ರಿಂದ 20 ಕ್ಯಾಲರಿ ಇರುತ್ತೆ. ಆದರೆ ಹಣ್ಣುಗಳನ್ನ ನಾವು ಒಣಗಿಸಿದಾಗ ಅದು 300 ಕ್ಯಾಲರಿ ಮೇಲೆ ಹೋಗುತ್ತೆ ಪರ್ 100 ಗ್ರಾಮ್. ಸೊ ಅದು ಮೇಜರ್ ಹೆಚ್ಚಿಗೆ ಶುಗರ್ ಸೇರುತ್ತೆ, ಹೆಚ್ಚಿಗೆ ಸಕ್ಕರೆ ಸೇರಿದ್ರೂ ಫ್ಯಾಟಿ ಲಿವರ್ ಆಗ್ಬೋದು. ಅದಕ್ಕಿಂತ ವಿಶೇಷವಾಗಿ ನಟ್ಸು. ಈ ನಟ್ಸ್ ಅಂತಂದರೆ ಕಡಲೆ ಬೀಜ, ತೆಂಗಿನಕಾಯಿ, ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್ಟು, ಇವುಗಳಲ್ಲಿ 100 ಗ್ರಾಮ್ಗೆ 400ರಿಂದ 500 ಕ್ಯಾಲರೀಸ್ ಇರುತ್ತೆ. ಸೊ ಇಂಥರ ಅನ್ನ ಚಪಾತಿ ಖರ್ಚು ಮಾಡೋಕ್ಕೆ ನಮ್ಮ ಕೆಲಸ ಇಲ್ಲ ಮನುಷ್ಯನಿಗೆ ಇವಾಗ. ಸೊ 400ರಿಂದ 500 ಕ್ಯಾಲರಿ ಇರೋ ನಟ್ಸ್ ತೊಗೊಂಡಾಗ ಸಹಜವಾಗಿ ಅದರಲ್ಲಿರೋ 50% ಫ್ಯಾಟ್ ಎಲ್ಲ ಹೋಗುತ್ತೆ. ಸಹಜವಾಗಿ ಲಿವರಲ್ಲೂ ಸೇರ್ಕೊಳ್ಳುತ್ತೆ, ರಕ್ತನಾಳಗಳಲ್ಲಿ ಸೇರ್ಕೊಳ್ಳುತ್ತೆ, ಹೃದಯ. ಅದು ಹೆಚ್ಚು ತಿಂದಷ್ಟು ಅಮೃತ ಕೂಡ ಏನಾಗುತ್ತೆ ನಮ್ಮ ಬಾಡಿಗೆ ವಿಷ ಆಗುತ್ತೆ.